ನೋಡಿ, ಯುರೋಪ್ ಯೂನಿಯನ್ ಜೊತೆಗೆ ಅಂದುಕೊಂಡಂತೆ ಎಲ್ಲ ಒಪ್ಪಂದಗಳು ಆಗ್ಬಿಟ್ರೆ ಈ ದೊಡ್ಡಣ್ಣನ ಕತೆ ಅಷ್ಟೇ. ಹಿಂಗಾಗಿಯೇ ಈಗ ಟ್ರಂಪ್ಗೆ ಒಂದು ರೀತಿ ಆತಂಕ ಶುರುವಾಗ್ಬಿಟ್ಟಿದೆ. ಯುರೋಪ್ ಒಕ್ಕೂಟಗಳ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡ್ರೆ ಭಾರತಕ್ಕೆ ದೊಡ್ಡ ಲಾಭ. ಸದ್ಯ ನರೇಂದ್ರ ಮೋದಿ ಅವರ ಈ ರೀತಿಯ ಚದುರಂಗದಾಟಕ್ಕೆ ಇಡೀ ಜಗತ್ತೇ ಬೆರಗಾಗಿ ಹೋಗಿದೆ. ಇಡೀ ಜಗತ್ತನ್ನ ಕಾಡಲು ನಿಂತಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಭಾರತದ ಮೇಲೆ ಪದೇ ಪದೇ ಸುಂಕ ಹಾಕ್ತಾ ಇರೋದು ಅಮೆರಿಕ. ಯುರೋಪ್ಗೂ ಧಮಕಿ ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಹುಚ್ಚು ಬಿಡಿಸೋದಕ್ಕೆ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಯಾವ ರೀತಿ ಅಂತಂದ್ರೆ, ಸಂಪೂರ್ಣ ಯುರೋಪ್ ಒಕ್ಕೂಟದ ಜೊತೆಗೇನೆ ಒಪ್ಪಂದ ಮಾಡ್ಕೊಂಡ್ಬಿಡೋದು. ಈಗ ಟ್ರಂಪ್ ಲೆಕ್ಕಾಚಾರ ಏನು ಅಂತಂದ್ರೆ, ನ್ಯಾಟೋ ನನ್ನ ಬೆಂಬಲಕ್ಕಿದೆ, ನ್ಯಾಟೋ ನನ್ನ ಬೆನ್ನಿಗಿದೆ, ನ್ಯಾಟೋದ ಬಲವನ್ನ ಕಟ್ಕೊಂಡು ಇರಾನ್ನು ಹೊಡಿತೀವಿ, ಎಲ್ಲರನ್ನು ಹೊಡಿತೀವಿ ಅನ್ನುವಂತಹ ಒಂದು ಹುಚ್ಚು ಭ್ರಮೆಯಲ್ಲಿ ಟ್ರಂಪ್ ಇರೋದು. ಆದರೆ ಆ ನ್ಯಾಟೋದ ದೇಶಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಟ್ರಂಪ್ಗೇನೆ ದೊಡ್ಡ ಹೊಡೆತ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಜೊತೆಗೆ ಯುರೋಪ್ ಒಕ್ಕೂಟ ಕೈ ಜೋಡಿಸ್ತಾ ಇದೆ. ಯುರೋಪ್ ಯೂನಿಯನ್ ಜೊತೆಗೆ ಭಾರತದ ಡೀಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಟ್ರಂಪ್ಗೆ ದೊಡ್ಡ ಹೊಡೆತ ಫೇಕ್ಸ್. 27 ದೇಶಗಳ ಕೂಟವೇ ಯುರೋಪ್ ಯೂನಿಯನ್. ದೀರ್ಘಕಾಲದಿಂದ ನಡೀತಾ ಇದ್ದ ಫ್ರೀ ಟ್ರೇಡ್ ಡೀಲ್ ಚರ್ಚೆ ಆಗುತ್ತೆ. 19 ವರ್ಷಗಳ ಬಳಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಹಾಕುವ ಕೆಲಸ ಆಗುತ್ತೆ. ಆ ಒಪ್ಪಂದಕ್ಕೆ ಅಂಕಿತ ಬಿದ್ದರೆ ಈ ಕಡೆ ಟ್ರಂಪ್ ಶೇಕ್. ಭಾರತಕ್ಕೆ ಹೆಂಗ ಬೇಕೋ ಹಂಗೆ ಈ ಒಪ್ಪಂದ ಅನುಕೂಲ ಆಗುತ್ತೆ. ಅದಕ್ಕೆ ಉರ್ಸುಲಾ ಅವರು ಹೇಳ್ತಾ ಇದ್ದದ್ದೇನು, ಭಾರತಕ್ಕೆ ನಾನು ಕೆಲವೇ ದಿನಗಳಲ್ಲಿ ಹೋಗ್ತಾ ಇದ್ದೀನಿ, ಮದರ್ ಆಫ್ ಆಲ್ ಡೀಲ್ಸ್ ವಿತ್ ಇಂಡಿಯಾ ಅಂತ ಹೇಳಿದರು. ಕೃಷಿ ತಗೊಳ್ಳಿ, ಡೈರಿ ಕ್ಷೇತ್ರ ತಗೊಳ್ಳಿ, ಈ ಎಲ್ಲ ಕ್ಷೇತ್ರಗಳನ್ನು ಹೊರಗಿಡುವಲ್ಲಿ ಮೋದಿ ಯಶಸ್ಸಾಗ್ತಾರೆ. ಯುರೋಪ್ನ ಕೃಷಿ ಮತ್ತು ಡೈರಿ ಉತ್ಪನ್ನಗಳು ಭಾರತಕ್ಕೆ ಬರಲ್ಲ. ಭಾರತದ ರೈತರ ಹಿತ ಕಾಪಾಡೋದಕ್ಕೆ ಈ ಕ್ರಮ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಭಾರತದ ಟೆಕ್ಸ್ಟೈಲ್ಸ್, ಲೆದರ್, ಆಟೋಮೊಬೈಲ್, ಮೆಡಿಸಿನ್, ಪೆಟ್ರೋಲಿಯಂ, ಕೆಮಿಕಲ್ಸ್, ಪೇಂಟ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಉತ್ಪನ್ನಗಳು ಯುರೋಪ್ನ ಯೂನಿಯನ್ಗೆ ರಫ್ತು ಮಾಡುವಂತ ಕೆಲಸ ಆಗುತ್ತೆ. ಈ ಮೂಲಕ ಯುರೋಪ್ನಲ್ಲಿ ಭಾರತದ ಉತ್ಪಾದನೆಗಳ ಸೇಲ್ ಹೆಚ್ಚಾಗಲಿಕ್ಕಿದೆ. ಇದರಿಂದ ಭಾರತಕ್ಕೆ ಹೆಚ್ಚು ಲಾಭ. ಯುರೋಪ್ ಯೂನಿಯನ್ ಅಂದ್ರೆ 27 ದೇಶಗಳ ಒಕ್ಕೂಟ. ಅಲ್ಲಿಗೆ ನಮ್ಮ ಭಾರತದ ಉತ್ಪನ್ನಗಳು ರಫ್ತಾಗುತ್ತೆ ಅಂತಂದ್ರೆ ಎಂತ ಅದ್ಭುತ ಇದು. ಈ ಮೂಲಕ ಟ್ರಂಪ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಪ್ರಧಾನಿ ಮೋದಿ ಅವರು ಇಂಥ ದೊಡ್ಡ ತಂತ್ರವನ್ನ ರೂಪಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಯುರೋಪ್ ಯೂನಿಯನ್ ಜೊತೆಗೆ ಅಂದುಕೊಂಡಂತೆ ಎಲ್ಲ ಒಪ್ಪಂದಗಳು ಆಗ್ಬಿಟ್ರೆ ಈ ದೊಡ್ಡಣ್ಣನ ಕತೆ ಅಷ್ಟೇ. ಹಿಂಗಾಗಿಯೇ ಈಗ ಟ್ರಂಪ್ಗೆ ಒಂದು ರೀತಿ ಆತಂಕ ಶುರುವಾಗ್ಬಿಟ್ಟಿದೆ. ಯುರೋಪ್ ಒಕ್ಕೂಟಗಳ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡ್ರೆ ಭಾರತಕ್ಕೆ ದೊಡ್ಡ ಲಾಭ. ಸದ್ಯ ನರೇಂದ್ರ ಮೋದಿ ಅವರ ಈ ರೀತಿಯ ಚದುರಂಗದಾಟಕ್ಕೆ ಇಡೀ ಜಗತ್ತೇ ಬೆರಗಾಗಿ ಹೋಗಿದೆ. ಇಡೀ ಜಗತ್ತನ್ನ ಕಾಡಲು ನಿಂತಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಭಾರತದ ಮೇಲೆ ಪದೇ ಪದೇ ಸುಂಕ ಹಾಕ್ತಾ ಇರೋದು ಅಮೆರಿಕ. ಯುರೋಪ್ಗೂ ಧಮಕಿ ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಹುಚ್ಚು ಬಿಡಿಸೋದಕ್ಕೆ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಯಾವ ರೀತಿ ಅಂತಂದ್ರೆ, ಸಂಪೂರ್ಣ ಯುರೋಪ್ ಒಕ್ಕೂಟದ ಜೊತೆಗೇನೆ ಒಪ್ಪಂದ ಮಾಡ್ಕೊಂಡ್ಬಿಡೋದು. ಈಗ ಟ್ರಂಪ್ ಲೆಕ್ಕಾಚಾರ ಏನು ಅಂತಂದ್ರೆ, ನ್ಯಾಟೋ ನನ್ನ ಬೆಂಬಲಕ್ಕಿದೆ, ನ್ಯಾಟೋ ನನ್ನ ಬೆನ್ನಿಗಿದೆ, ನ್ಯಾಟೋದ ಬಲವನ್ನ ಕಟ್ಕೊಂಡು ಇರಾನ್ನು ಹೊಡಿತೀವಿ, ಎಲ್ಲರನ್ನು ಹೊಡಿತೀವಿ ಅನ್ನುವಂತಹ ಒಂದು ಹುಚ್ಚು ಭ್ರಮೆಯಲ್ಲಿ ಟ್ರಂಪ್ ಇರೋದು.
ಆದರೆ ಆ ನ್ಯಾಟೋದ ದೇಶಗಳ ಜೊತೆಗೆ ಪ್ರಧಾನಿ ಮೋದಿಯವರು ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಟ್ರಂಪ್ಗೇನೆ ದೊಡ್ಡ ಹೊಡೆತ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಜೊತೆಗೆ ಯುರೋಪ್ ಒಕ್ಕೂಟ ಕೈ ಜೋಡಿಸ್ತಾ ಇದೆ. ಯುರೋಪ್ ಯೂನಿಯನ್ ಜೊತೆಗೆ ಭಾರತದ ಡೀಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಟ್ರಂಪ್ಗೆ ದೊಡ್ಡ ಹೊಡೆತ ಫೇಕ್ಸ್. 27 ದೇಶಗಳ ಕೂಟವೇ ಯುರೋಪ್ ಯೂನಿಯನ್ ದೀರ್ಘಕಾಲದಿಂದ ನಡೀತಾ ಇದ್ದ ಫ್ರೀ ಟ್ರೇಡ್ ಡೀಲ್ ಚರ್ಚೆ ಆಗುತ್ತೆ. 19 ವರ್ಷಗಳ ಬಳಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಹಾಕುವ ಕೆಲಸ ಆಗುತ್ತೆ. ಆ ಒಪ್ಪಂದಕ್ಕೆ ಅಂಕಿತ ಬಿದ್ದರೆ ಈ ಕಡೆ ಟ್ರಂಪ್ ಶೇಕ್ ಭಾರತಕ್ಕೆ ಹೆಂಗ ಬೇಕೋ ಹಂಗೆ ಈ ಒಪ್ಪಂದ ಅನುಕೂಲ ಆಗುತ್ತೆ. ಅದಕ್ಕೆ ಉರ್ಸುಲಾ ಅವರು ಹೇಳ್ತಾ ಇದ್ದದ್ದೇನು, ಭಾರತಕ್ಕೆ ನಾನು ಕೆಲವೇ ದಿನಗಳಲ್ಲಿ ಹೋಗ್ತಾ ಇದ್ದೀನಿ, ಮದರ್ ಆಫ್ ಆಲ್ ಡೀಲ್ಸ್ ವಿತ್ ಇಂಡಿಯಾ ಅಂತ ಹೇಳಿದರು. ಕೃಷಿ ತಗೊಳ್ಳಿ, ಡೈರಿ ಕ್ಷೇತ್ರ ತಗೊಳ್ಳಿ, ಈ ಎಲ್ಲ ಕ್ಷೇತ್ರಗಳನ್ನು ಹೊರಗಿಡುವಲ್ಲಿ ಮೋದಿ ಯಶಸ್ಸಾಗ್ತಾರೆ. ಯುರೋಪ್ನ ಕೃಷಿ ಮತ್ತು ಡೈರಿ ಉತ್ಪನ್ನಗಳು ಭಾರತಕ್ಕೆ ಬರಲ್ಲ. ಭಾರತದ ರೈತರ ಹಿತ ಕಾಪಾಡೋದಕ್ಕೆ ಈ ಕ್ರಮ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಭಾರತದ ಟೆಕ್ಸ್ಟೈಲ್ಸ್, ಲೆದರ್, ಆಟೋಮೊಬೈಲ್, ಮೆಡಿಸಿನ್, ಪೆಟ್ರೋಲಿಯಂ, ಕೆಮಿಕಲ್ಸ್, ಪೇಂಟ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಉತ್ಪನ್ನಗಳು ಯುರೋಪ್ನ ಯೂನಿಯನ್ಗೆ ರಫ್ತು ಮಾಡುವಂಥ ಕೆಲಸ ಆಗುತ್ತೆ. ಈ ಮೂಲಕ ಯುರೋಪ್ನಲ್ಲಿ ಭಾರತದ ಉತ್ಪಾದನೆಗಳ ಸೇಲ್ ಹೆಚ್ಚಾಗಲಿಕ್ಕಿದೆ. ಇದರಿಂದ ಭಾರತಕ್ಕೆ ಹೆಚ್ಚು ಲಾಭ. ಯುರೋಪ್ ಯೂನಿಯನ್ ಅಂದರೆ 27 ದೇಶಗಳ ಒಕ್ಕೂಟ, ಅಲ್ಲಿಗೆ ನಮ್ಮ ಭಾರತದ ಉತ್ಪನ್ನಗಳು ರಫ್ತಾಗುತ್ತೆ ಅಂತಂದ್ರೆ ಎಂಥ ಅದ್ಭುತ ಇದು. ಈ ಮೂಲಕ ಟ್ರಂಪ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಪ್ರಧಾನಿ ಮೋದಿ ಅವರು ಇಂಥ ದೊಡ್ಡ ತಂತ್ರವನ್ನು ರೂಪಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಯುರೋಪ್ ಯೂನಿಯನ್ ಜೊತೆಗೆ ಅಂದುಕೊಂಡಂತೆ ಎಲ್ಲ ಒಪ್ಪಂದಗಳು ಆಗ್ಬಿಟ್ರೆ ಈ ದೊಡ್ಡಣ್ಣನ ಕತೆ ಅಷ್ಟೇ. ಹಿಂಗಾಗಿಯೇ ಈಗ ಟ್ರಂಪ್ಗೆ ಒಂದು ರೀತಿ ಆತಂಕ ಶುರುವಾಗ್ಬಿಟ್ಟಿದೆ. ಯುರೋಪ್ ಒಕ್ಕೂಟಗಳ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡ್ರೆ ಭಾರತಕ್ಕೆ ದೊಡ್ಡ ಲಾಭ. ಸೊ ಸದ್ಯ ನರೇಂದ್ರ ಮೋದಿ ಅವರ ಈ ರೀತಿಯ ಚದುರಂಗದಾಟಕ್ಕೆ ಇಡೀ ಜಗತ್ತೇ ಬೆರಗಾಗಿ ಹೋಗಿದೆ. ಇಡೀ ಜಗತ್ತನ್ನ ಕಾಡಲು ನಿಂತಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಭಾರತದ ಮೇಲೆ ಪದೇ ಪದೇ ಸುಂಕ ಹಾಕ್ತಾ ಇರೋದು ಅಮೆರಿಕ. ಯುರೋಪ್ಗೂ ಧಮಕಿ ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಹುಚ್ಚು ಬಿಡಿಸೋದಕ್ಕೆ